ಹಾಯ್ ಹಲೋ, ನಾನು ಕೇಕೆ. ಯಾರಲ್ಲಿ ದುಬೈನ ಮೊದಲನೇ ಸಲ ಇಂಡಿಯಾಗೆ ಬರ್ತಿದ್ರೆ, ಊರಿಗೆ ಬರ್ತಾರೆ, ಈ ವಿಡಿಯೋ ತಪ್ಪದು ನೋಡಿ, ನಿಮಗೆ ಈಸಿ ಆಗುತ್ತೆ ದುಬೈಯಲ್ಲಿ ಯಾವ ಥರ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ. ನಾನು ಮಂಗಳೂರಿಗೆ ಬರ್ತಾ ಇದ್ದೇನೆ. ಸೊ ನಾನು ಡೈರೆಕ್ಟ್ ಇಲ್ಲ ದಿಲ್ಲಿಗೆ ಬಂದು ದಿಲ್ಲಿಂದ ಮ್ಯಾಂಗ್ಳೂರಿಗೆ. ಸೊ ಹಂಗೆ ಎಂಟ್ರಿ ಕೊಟ್ಟೆ. ನಂದು ಬ್ಯಾಗ್ ಚೆಕಿಂಗ್ ಇತ್ತು. ಬ್ಯಾಗ್ ಚೆಕ್ 25 kg ಇತ್ತು. ನಂದು 15 kg ಬ್ಯಾಗ್ ವೆಯ್ಟ್ ಆಗೋಯ್ತು. ಆಮೇಲೆ ಟಿಕೆಟ್ ಕೂಡ ಅಲ್ಲೇ ಸಿಕ್ತು ನಮಗೆ. ಟಿಕೆಟ್ ಸಿಕ್ಕ ಖುಷಿ, ಊರಿಗೆ ಹೋಗೋದೊಂದು ದೊಡ್ಡ ಖುಷಿ ಆಗ್ಬಿಡ್ತು. ಆಮೇಲೆ ಟಿಕೆಟ್ ಸ್ಕ್ಯಾನ್ ಆಯಿತು. ಟಿಕೆಟ್ ಸ್ಕ್ಯಾನ್ ಹಂಗೆ ಮುಂದೆ ಬಂದರೆ ಈ ಕಡೆಯಿಂದ ಪಾಸ್ಪೋರ್ಟ್ ಸ್ಕ್ಯಾನ್ ಆಗುತ್ತೆ, ಮತ್ತು ಡಿಜಿಟಲ್ ಅಲ್ಲಿ ನಮ್ಮದು ಫೋಟೋ ಕೂಡ ಫ್ಲಾಶ್ ಆಗುತ್ತೆ. ಅಲ್ಲಿ ಆಟೋಮೆಟಿಕಲಿ ಫೋಟೋ ತೆಗ್ತಾರೆ. ಆಮೇಲೆ ಪಾಸ್ಪೋರ್ಟ್ ಸ್ಕ್ಯಾನ್ ಆಗುತ್ತೆ. ಹಂಗೆ ಮುಂದೆ ಬಂದುಬಿಟ್ರೆ ನಮ್ಮದು ಹ್ಯಾಂಡ್ ಬ್ಯಾಗ್ ಚೆಕಿಂಗ್ ಇರುತ್ತೆ. ಅಲ್ಲಿ ಬೆಲ್ಟ್ ಕೂಡ ತೆಗಬೇಕು, ನಿಮ್ಗೆ ಗೊತ್ತೇ ಇದೆ, ನೈಫ್ ಎಲ್ಲ ಇದ್ರೆ ತೆಗಬೇಕು. ಆಮೇಲೆ ಮೆಟ್ರೋ ಸಿಕ್ತು. ಮೆಟ್ರೋದಲ್ಲಿ ಏರ್ಬಿಟ್ಟು ಒಳಗಡೆ ಮೆಟ್ರೋದಿಂದ ಇನ್ನೊಂದು ಎಲ್ಲಿ ಫ್ಲೈಟ್ ಇದೆ ಅಲ್ಲಿಗೆ ನಮಗೆ ಬಿಟ್ಟರು. ಅಲ್ಲಿ ಬಿಟ್ಟ ನಂತರ ನಾವು ವೆಲ್ಕಮ್ ಮಾಡಿತ್ತು ನಮ್ಮ ಏರ್ಪೋರ್ಟು. ಸಾರಾ ಈ ಶೀಶೆಯಲ್ಲಿ ಸೊ ಅದ್ರ ಆಪೋಸಿಟ್ ಗೋಲ್ಡ್ ಇದೆ ನೋಡಿ. ಗೋಲ್ಡ್ ಮತ್ತು ಸಾರಾ ನಮ್ಮನ್ನು ವೆಲ್ಕಮ್ ಮಾಡುತ್ತೆ ಏರ್ಪೋರ್ಟಲ್ಲಿ. ಸೊ ಆಮೇಲೆ ಹಂಗೆ ವೇಟಿಂಗ್ ಪ್ಲೇಸಲ್ಲಿ ವೇಟಿಂಗ್ ಮಾಡ್ತಾ ಇದ್ದೆ ಫ್ಲೈಟಿಗೋಸ್ಕರ. ಹಾಗೆ ಫ್ಲೈಟಿಂಗ್ ಮಾಡ್ತಾ ಫ್ಲೈಟ್ ಬಂದೇ ಬಿಡ್ತು ನಮ್ಮದು. ಫ್ಲೈಟ್ ಬಂದಾಗ ನಾನು ಟಿಕೆಟ್ ಸ್ಕ್ಯಾನ್ ಮಾಡೋಕ್ಕಿತ್ತು. ಟಿಕೆಟ್ ಸ್ಕ್ಯಾನ್ ಮಾಡಿ ಹಾಗೆ ಮುಂದೆ ಬಂದೆ. ಫ್ಲೈಟ್ ಹತ್ತೇ ಬಿಟ್ಟೆ. ಕೊನೆಗೂ ಫ್ಲೈಟ್ ಹತ್ತಿ ಬಿಟ್ಟೆ. ಊರಿಗೆ ಹೋಗೋ ಖುಷಿ ಅಂತೂ ಇನ್ನೂ ಎಕ್ಸೈಟ್ ಆಗಿತ್ತು. ಹ್ಯಾಪಿ. ಯಾವಾಗೊಮ್ಮೆ ಊರಿಗೆ ಮುಟ್ಟಿಲ್ಲ ಅಂತ ಅನಿಸ್ತು. ನಂದು ದಿಲ್ಲಿಗೆ ಬಂದಿತ್ತು. ದಿಲ್ಲಿಂದ ಮ್ಯಾಂಗ್ಳೂರ್ ಇತ್ತಲ್ವಾ, ಸ್ವಲ್ಪ ಲಾಂಗ್ ಇತ್ತು ಡಿಸ್ಟೆನ್ಸು. ಆಮೇಲೆ ಬಂದ್ಬಿಟ್ಟು ಸೀಟ್ ಹುಡುಕಿದೆ. ನಾನು ಸೈಡ್ ಸೀಟ್ ಬೇಕಂತ ಮೊದಲೇ ಹೇಳಿದ್ದೆ. ಸೈಡ್ ಸೀಟ್ಸ್ ಕೊಟ್ಟಿದ್ರು. ಆದ್ರೆ ನಾನು ಸೈಡ್ ಸೈಡ್ ಯಾರೋ ಕೂತ್ಕೊಂಡಿದ್ರು. ನಾನು ಎಬ್ಬಿಸಿಟ್ಟು ಕೂತ್ಕೊಂಡೆ. ಆಮೇಲೆ ಏನೋ ಬೋರ್ ಆಯಿತು. ಟಿ ವಿ ಅಲ್ಲಿ ಫ್ಲೈಟಲ್ಲಿ ಹಂಗೆ ಟಿ ವಿ ಹಾಕೊಂಡೆ. ಸ್ಕ್ರೀನಲ್ಲಿ ಸೀಟಲ್ಲಿ ಸ್ಕ್ರೀನ್ ಇತ್ತಲ್ವಾ, ಹಂಗೆ ಟಿ ವಿ ಹಾಕೊಂಡು ಸಿನಿಮಾ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ. ಸಿನಿಮಾ ಬರ್ತಾ ಇತ್ತು. ಆಮೇಲೆ ನಮ್ಮದು ಅಲ್ಲಿ ಸೇಫ್ಟಿ ಬಗ್ಗೆ ಹೇಳಿದರು ಫ್ಲೈಟಲ್ಲಿ. ಸೇಫ್ಟಿ ಬಗ್ಗೆ ಅಂದರೆ ನಮ್ಮದು ಭಾರತದ ಕಲ್ಚರ್ ಏನಿದೆ, ಭರತನಾಟ್ಯ, ಕಥಕಳಿ, ಇದರ ಪ್ರಕಾರ ಬೆಲ್ಟ್ ಹೆಂಗೆ ಹಾಕಬೇಕು ಫ್ಲೈಟಲ್ಲಿ. ಸೊ ಫ್ಲೈಟಿಂದ ನೀರಿಗೆ ಬಿದ್ದರೆ ಹೆಂಗೆ ಜಾಕೆಟ್ ಇರುತ್ತೆ ಅವೆಲ್ಲ ಹೇಳ್ತಾ ಇದ್ರು. ಆಮೇಲೆ ಫ್ಲೈಟ್ ಸ್ಟಾರ್ಟ್ ಆಗೋಯ್ತು. ನೋಡಿದ ಫ್ರಂಟ್ ಕ್ಯಾಮರಾ ಲೈವಲ್ಲಿ ಇತ್ತು ಒಳಗಡೆಯಿಂದ. ಸೊ ಯಾವ ಥರ ಈ ವೀಲ್ ಕ್ಲೋಸ್ ಆಗುತ್ತೆ ಅಂತ ನೋಡಿ, ಅದೊಂದು ತುಂಬಾ ಖುಷಿಯ ವಿಷಯ. ಏನೊಂದು ಎಕ್ಸಿಟ್ ಆಗಿಬಿಡುತ್ತೆ ಈ ಥರ ಫ್ಲೈಟ್ ಲೈವಲ್ಲಿ ನೋಡ್ದು ವೀಲ್ ಎಲ್ಲ ಕ್ಲೋಸ್ ಆಗೋದು. ಸೊ ಆಮೇಲೆ ಹಂಗೆ ಬರ್ತದೆ. ಇದು ನೋಡಿ, ಇದು ಬ್ಯಾಕ್ ಸೈಡು ಅಂದರೆ ಟೈಲ್ ಇರ್ತಲ್ಲ, ಬಾಲದ ಸೈಡು. ಆಮೇಲೆ ನಮಗೆ ಬಂತು ಸಾರಾ ಶೀಶೆಯಲ್ಲಿ ಬಂದೇ ಬಿಡ್ತು. ನಾನು ಬೇಡ ಅಂದರೆ ನಾನು ಊಟಕ್ಕೆ ತಗೊಂಡ್ರು, ಅದೆಲ್ಲ ನಾನು ತಗೊಳ್ಳಲ್ಲ. ಸೊ ಊಟ ತಗೊಂಡು ಮಾಡಿಬಿಟ್ಟು ಊಟ ಮಾಡಿದ್ಮೇಲೆ ನಿದ್ದೆ ಮಾಡಿದಂತ ಊಟ ಓಕೆ ಚೆನ್ನಾಗಿತ್ತು. ಹೆಂಗೋ ಅಷ್ಟು ನಾಟ್ ಬ್ಯಾಡ್, ಹೆಂಗೆ ಇತ್ತು ಊಟ. ಆಮೇಲೆ ನಿದ್ದೆ ಬರ್ತಾ ಇತ್ತು. ಒಂದು ಟೀ ಕೊಟ್ಟರು. ಎಲ್ಲ ಫ್ರೀ ಅಲ್ವಾ, ಎಲ್ಲ ಚಾರ್ಜಲ್ಲೇ ಬರುತ್ತೆ. ಆಮೇಲೆ ದಿಲ್ಲಿ ಮುಟ್ಟಿದೆ. ದಿಲ್ಲಿಂದ ಮತ್ತೆ ನಾನು ಮ್ಯಾಂಗ್ಳೂರಿಗೆ ಹೊರಟೆ. ಅಲ್ಲಿ ಮೋಡದ ಒಳಗೆ ಅಂತ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಅಲ್ಲಿ ರಿಟರ್ನ್ ಚಾ ಕೊಟ್ಟರು ನೋಡಿ. ಚಾ ಕೊಟ್ಟು ಮ್ಯಾಂಗ್ಳೂರ್ ರೀಚ್ ಆದೆ. ಮೊನ್ನೆ ಎಷ್ಟು 12,000 ಟಿಕೆಟ್ ಅಷ್ಟೇ. ಮ್ಯಾಂಗ್ಳೂರ್ ರೀಚ್ ಆದಾಗ ಇನ್ನೂ ಖುಷಿ. ವಾವ್, ಎಂತ ಖುಷಿ ಅಂದರೆ ಇಂತೂ ಮ್ಯಾಂಗ್ಳೂರ್ ಮುಟ್ಟಿದೆ ಅನ್ನೋ ಖುಷಿ ನೋಡಿ. ವರ್ಷ ಬರೋದು ಎಂತ ಕುಡ್ಲ ಎತ್ತಿಯ ಇವೇ ಫ್ಲೈಟ್ ಬರ್ತೀನಿ. ಎಲ್ಲಿಯ ಫ್ಲೈಟ್ ಕುಡ್ಲ ಎತ್ತಿಯ ಸ್ಟ್ಯಾಂಡ್ ಬರ ಮುಳ್ಳು ಲಕ್ಷಿರ್ಬೋದು. 5 ಗಂಟೆ ಜರ್ನಿ.